ನಮಸ್ತೆ, ಚೆನ್ನಾಗಿದ್ದೀರಾ? ಸರ್, ನಮ್ಮ ಚಿಕ್ಕಳ್ಳಿಗೆ ಸಿದ್ದರಾಮಯ್ಯ ಅವರು ನಮಗೆ ಆದಷ್ಟು ಹೆಲ್ಪ್ ಮಾಡಿದ್ದಾರೆ. ಏನೇನ್ ಹೆಲ್ಪ್ ಮಾಡೋರು? ನಮಗೆ ಊರು ರೋಡು ಮತ್ತೆ ನಮ್ಮ ರಾಮಂದ್ರ ಕಟ್ಸ್ಕೊಟ್ಟವ್ರೆ, ದೊಡ್ಡದಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟವ್ರೆ, ಎಲ್ಲ ಅಭಿವೃದ್ಧಿ ಎಲ್ಲ ಕೊಟ್ಟವ್ರೆ. ನಿಮ್ ಊರಿಗೆಲ್ಲ ಬರ್ತಾರ ಅವರು? ಬರ್ತಾರೆ, ನಮ್ಗೆ ನಂಟರಿದ್ದಂಗೆ ಅವರು. ಯಾವ ಊರಣ್ಣ? ಮುದ್ದೆ ಸಾಂಬಾರು ಸೊಪ್ಪು ತಿನ್ಕೊಂಡು ಹೋಗಾರೆ ನಮ್ಮ ಊರಿಗೆ ಬಂದು. ಅಪ್ಪ ಮಕ್ಳು ಇಬ್ರು ಬಂತಾರೆ. ನಮ್ಮ ಹುಡುಗಪ್ಪ ಕೃಷ್ಣ ಅಂತ ಇದ್ದ ಚೇರ್ಮನ್, ಅವ್ನು ಸತ್ತೋಗ್ಬಿಟ್ಟಿದಾಗ ಅಪ್ಪ ಮಕ್ಳು ಇಬ್ರು ಬಂದು ಅವ್ರನ್ನ ಬಂದು ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಯವ್ರೆ. ಆಯ್ತು ಸರ್. ಇದೆಲ್ಲ ಏನು ಎಲೆಕ್ಷನ್ ಗೆ ಅಂತ ಮಾಡದ ಇಲ್ಲ ಅಂದ್ರೆ ಅಂತಲ್ಲ ಇದು. ಅದು ನಮ್ಮ ಹುಡುಗ ಒಂದು ಸತ್ತೋಗ್ಬಿಟ್ಟ. ಅವನು ಸಿದ್ದರಾಮಯ್ಯ ಇಲ್ಲಿಗೆ ಬರ್ಸ್ಕೊಂಡಾನೆ. ಪೊಲೀಸ್ ಇನ್ನು ನಮ್ ಚಿಕ್ಕಳ್ಳಿಲಿ ಇನ್ನೂ ಒಂದು ಬ್ಯಾನರ್ ಐತೆ ನೋಡಿ ಸರ್. ಅವ್ರದ್ದು ಬ್ಯಾನರ್ ವರ್ಷ ಕೊಟ್ಟಿರ್ತದೆ, ಕೇಳಿ. ಅವ್ರು ನಮ್ಮ ಅಪ್ಪಾಜಿನೇ, ಬೇರೆ ಯಾರು ಅಲ್ಲ. ಅವರು ಸಿದ್ದರಾಮಯ್ಯ ಬಿಟ್ರೆ ಯಾವ್ದಿಲ್ಲ. ಹೆಲ್ಪ್ ಮಾಡ್ರ ಊರಿಗೆಲ್ಲ ಹೆಲ್ಪ್ ಮಾಡ್ರ. ಇವಾಗ ಹೆಲ್ಪ್ ಮಾಡೋದಲ್ಲ, ನಮ್ಗೆ ಫ್ರೀ ಬಸ್ ಬಿಟ್ರ ಅದು ಇದು ಅಂತ ನಮ್ಗೆ ಹೇಳ್ತಾ ಇಲ್ಲ. ನಮ್ಮ ಊರಿಗೆ ಮಸಣ್ ಕಾಡಿ ಇದೆ, ಒಂದ್ ರೋಡ್ ಮಾಡ್ಸವ್ರೆ, ಜನಗಳಿಗೋಸಿ ಸಹಾಯ ಮಾಡ್ತಾರೆ. ಲಾಕ್ಡೌನ್ ಹೊಸಿ ಅನ್ನ ಗಿನ್ನ ಕೊಟ್ರ ಎಲ್ಲಾರು. ಅದೇ ಸರ್, ಏನಿಲ್ಲ. ಮತ್ತೆ ಏನು ಮಾಡ್ಕೊಟ್ಟೆ ಇಲ್ಲ ಅನ್ನೋ ತರ ಹೇಳಿಕೆಗಳು ಬರುತ್ತೆ. ಇಲ್ವಲ್ಲ ಸರ್, ಯಾರು ಎಂತಾರ ಸರ್? ಹಾಕಿದ್ರೆ ಒಂದೇ ಅಂತಾರ, 20 ಪಕ್ಷ ಒಂದೇ ಅಂತಾರ, ಹಾಕಿದ್ರೆ ಒಂದೇ ಅಂತಾರ, 20 ಪಕ್ಷ ಒಂದೇ ಅಂತಾರ ಸರ್. ಈಗ ನಮ್ ಜೊತೆಲೆ ಅಂತಾರ. ಸಿದ್ದರಾಮಯ್ಯ ಬಿಟ್ಟು ಇಲ್ಲಿ ಗಂಟೆ ಆಯ್ತು, ನಾವು ಸಿದ್ದರಾಮಯ್ಯ ಬಿಟ್ಟು ಹೋಗಿಲ್ಲ. ಅಷ್ಟೊಂದು ಏನಕ್ಕೆ ಆಸೆ ಸರ್? ಮಾತುಗಳೇ, ನಮ್ಮೂರವರು ಸಿದ್ದರಾಮಯ್ಯ ಅವರು, ನಾವ್ ಹೆಲ್ಪ್ ಮಾಡ್ತೀವಿ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಇವತ್ತು ಕಾಡಲ್ಲಿ ಹೋಗ್ಬೇಕಾದ್ರೆ ಇಂತ ಸೊಪ್ಪು ಗಿಪ್ಪು ಎಲ್ಲ ಬೆಳಕಾಗಿತ್ತು. ಇವತ್ತು ತಾರ್ ರೋಡ್ ಮಾಡ್ಸವ್ರೆ, ಎಲ್ಲ ಅಚ್ ಕಡೆ ಸೂಪರ್ ಆಗಿ ಮಾಡ್ಸವ್ರೆ. ಚೆನ್ನಾಗಿ ನಡ್ಕೋರು, ಇದೇ ತರ ಮಾಡವ್ರೆ ಅಲ್ವೇ ಸರ್? ಇನ್ನೊಂದು ಹೇಳಿಕೆ, ಅವರು ನಮ್ಮೂರಿಗೆ ಮಸಾಣ ಮಾಡ್ಕೊಟ್ಟಿದ್ರೆ ಫ್ರೀಯಾಗಿ. ನಮ್ಮ ಬೀದಿಗೆ ಒಂದು ಸಣ್ಣ ಭವನ ಕಟ್ಸವ್ರೆ, ಮತ್ತೆ ಒಂದ್ ಚೌಟ್ರಿ ಕಟ್ಸವ್ರೆ, ಒಂದು ರಾಮ ಮಂದಿರ ಕಟ್ಸವ್ರೆ. ನಮ್ಗ ಊರಿಗೆಲ್ಲ ಈ ತರನೇ ಗಾರ ಹಾಕಿರೋದು ಸರ್. ಚೆನ್ನಾಗಿ ಮಾಡ್ಕೊಡ್ತಾರೆ. ರಾಮ ಮಂದಿರ ಅಂದ್ರಲ್ಲ, ಅಲ್ಲೆಲ್ಲ ಎಂಟ್ರಿ ಎಲ್ಲ ಫ್ರೀ ಅಲ್ಲ? ಅವರೇ ಬಂದು ಲಾಕ್ಡೌನ್ ಆಗಿದ್ದು ಅವಾಗಲೇ ತೀರೋದು ನಮ್ಮ ಅಪ್ಪಾಜಿ. ಕೃಷ್ಣ ಅಂತ ಇದ್ರು, ಅವ್ರು ಬಲಗೈ ಬಂಟ ಚೇರ್ಮನ್ ಕೃಷ್ಣ ಅಂತ ಚೇರ್ಮನ್ ಹೆಸರು. ಅವ್ರು ಬಂದು ಎಲ್ಲ ಮಾಡ್ಕೊಟ್ಟಿದ್ರು, ಕಷ್ಟದಲ್ಲೆಲ್ಲ ಮಾಡಿದಾರೆ. ಇವಾಗ ಕಷ್ಟದಲ್ಲಿ ಇವಾಗ ಎಣ್ಣ ಅಕ್ಕಿ ಎಲ್ಲ ತಂದು ಊರಿಗೆಲ್ಲ ಕೊಟ್ಟಿದ್ದಾರೆ, ನಮ್ ಬೀದಿಗೆಲ್ಲ ಕೊಟ್ಟಿದ್ದಾರೆ. ರೇಷನ್ ಎಷ್ಟು ಸಿಗ್ತಾ ಇದೆ ಇವಾಗ? ಒಂದು ಮನುಷ್ಯನಿಗೆ 10 ಕೆಜಿ ಕೊಡ್ತಾವ್ರೆ, 10 ಕೆಜಿ ಕೊಡ್ತಾವ್ರೆ. ಇನ್ನು ಈ ಬಸ್ ಫ್ರೀ ಎಲ್ಲ ಮಾಡ್ಕೊಟ್ಟವ್ರಲ್ಲ, ಇದರಿಂದ ಒಳ್ಳೆ ಸೌಲಭ್ಯ ಇದೆಯಾ? ಸೌಲಭ್ಯ ಅಂದ್ರೆ ಅದು ಹೆಣ್ಸಿ ಸರಿ, ಲೇಡೀಸ್ ಮಾತ್ರ ಸರಿ. ನಮಗ್ ಸೌಲಭ್ಯ ಇಲ್ಲ, ಸೌಲಭ್ಯ ಇಲ್ಲ. ಅದು ಸೌಲಭ್ಯ ನಮ್ಗಿಲ್ಲ. ಯಾಕಂದ್ರೆ ಹೆಣ್ಸಿ ಸೌಲಭ್ಯ ಚೆನ್ನಾಗಿ ನೋಡ್ಕೊಂಡ್ ಬಂದಾರೆ, ಎಲ್ಲಾ ಕಡೆ ಚೆನ್ನಾಗಿ ಮಾತಾಡ್ಕೊಂಡ್ ಬಂದಾರೆ, ದೇವ್ರ ಕಾರ್ಯ ಮಾಡ್ಕೊಂಡ್ ಬಂದಾರೆ, ಎಲ್ಲೆಲ್ಲ ಹೋಗಿದ್ ಬಂದವ್ರೆ, ಹೋಗಿದವ್ರೆಲ್ಲ ದುಡ್ಡಿದ್ದವ್ರು ಎಲ್ಲ ನೋಡ್ಕೊಂಡ್ ಬಂದಾರೆ ಅವ್ರ ಕಡೆಯಿಂದ. ನಿಮ್ ಊರಲ್ಲಿ ಕರೆಂಟ್ ಫ್ರೀ ಫ್ರೀ ಮಾಡಿದಾರೆ, ಅದೆಲ್ಲ ಫ್ರೀ ಮಾಡಿದಾರೆ. ನಮ್ಗೆ ಫ್ರೀ ಆಗಿಲ್ಲ, ಇಷ್ಟು ಯೂನಿಟ್ ಅಂತ, ಯೂನಿಟ್ ಇದೆ ಇಷ್ಟು ಕಮ್ಮಿ ಅಂತ. ಮೊದ್ಲೆಲ್ಲ ಕರೆಂಟ್ ಕಟ್ ಮಾಡೋದು, ಇದ್ ಮಾಡೋದು, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಇದ್ ಮಾಡೋದು, ಗಲಾಟೆ ಮಾಡೋದು, ಕೆಬಿ ಅವ್ರು ಬಂದಾಗ ಎಲ್ಲ ಮಾಡ್ತಿರು. ಈಗ ಆತರಿಂದ ಏನಿಲ್ಲ. ಈಗ ಇಷ್ಟೆಲ್ಲ ಮಾಡ್ತಾರಲ್ಲ, ಏನಕ್ಕೋಸ್ಕರ ಮಾಡ್ತಾರ? 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಹೇಗ್ ಒಳ್ಳೇದಾಗುತ್ತೆ? ಒಂದು ಅವ್ರು ಮುಂದೆ ನಾವು ಒಳ್ಳೆತನ ಇರ್ಬೇಕು. ಹೇಗಾಗುತ್ತೆ ಅದು? ಏನಾಗುತ್ತೆ ಅಂತಂದ್ರೆ ಸರ್, ಇವಾಗ ನೋಡಿ ಒಂದ್ ಮಾತು ಹೇಳ. ಇವಾಗ ಕೊಡ್ತಾರೆ, ಹೆಣ್ಸಿಗೆ ಫ್ರೀ ಕೊಡ್ತಾರೆ. ಈಗ ಇದು 2000 ರೂಪಾಯಿ ಹಾಕ್ತವ್ರೆ, ಅವ್ರು ನಮ್ ಕೈಲಿ ಕೊಡಲ್ಲ. ಅವರು ಹೆಣ್ಸುಗಳು ಇವತ್ ನಾವು ಕೊಡಿದ್ರೆ ಎಣ್ಣೆ ಅಂಗಡಿ ಕೊಂಡೈತಿ, ನಮಗ್ ಕೊಡ್ಬೇಡ. ಅವ್ರಾದ್ರೆ ಕಷ್ಟ ಕೈಗಳು ಬುಕ್ಕ ಎಲ್ಲ ಆಯ್ತಿದೆ ಅಲ್ವೇ, ಎಲ್ಲ ಕಡೆ ಆಯ್ತದೆ. ಅದಕ್ಕೋಸ್ಕರ ಅವ್ರು ಒಳ್ಳೆ ಮಾಡಿದ್ದಾರೆ. ನಾವು ಒಟ್ಟು ಲಕ್ಷಾಂತರ ಜನ ನೋಡ್ಕೊಂಡ್ ಬಂದವ್ರೆ. ಲಕ್ಷಾಂತರ ಜನ ಅಲ್ಲ, ಕೋಟಿಗೆಲ್ಲ ಜನಗಳಿಗೆಲ್ಲ ಹೆಲ್ಪ್ ಆಗಿದೆ. ಈಗ ನೀವ್ ಹೇಳ್ದಂಗೆ ಕರೆಂಟ್ ಫ್ರೀ ಮಾಡ್ಕೊಟ್ಟವ್ರೆ, ಬಂದು ಜನನ ಪರಿಹಾರ ಎಲ್ಲ ಮಾತಾಡಿಸ್ತಾರೆ, ಬಸ್ ಫ್ರೀ ಮಾಡ್ಕೊಟ್ಟವ್ರೆ, ಅಕ್ಕಿ ಫ್ರೀ ಮಾಡ್ಕೊಟ್ಟವ್ರೆ, ಒಂದು ಮನೆಗೆ ಏನೇನ್ ಬೇಕಿದೆ ಆದಷ್ಟು ಒಂದು 20% 30% ಮಾಡ್ಕೊಟ್ಟವ್ರೆ. ಇದರಿಂದ ನೀವ್ ಹೇಗೆ ಲಾಭ ಪಡ್ಕೊತೀರಾ? ನಾವೇ ಲಾಭ ಪಡ್ಕೊತೀವಿ ಅಂದ್ರೆ ನಾವ್ ಗೆದ್ರೆ ನೋಡಿ ಗೈತೀವಿ. ಇವಾಗ ನೋಡಿ ಇಷ್ಟೊತ್ ಗಂಟೆ ವ್ಯಾಪಾರ ಮಾಡ್ಕೊಂಡು ಜೋಳ ಕಳಕ ಮಾರ್ಕೊಂಡು ಹೋಯ್ತಾ ನಡ್ಕೊಂಡು, ಕೂಟ್ರು ಮಡಿಗಿಲ್ಲ, ಬೈಕು ಮಡಿಗಿಲ್ಲ, ನಾವು ಎಲ್ಲ ನಡ್ಕೊಂಡು ಹೋಯ್ತಾ ಇದೀವಿ. ನಾವು ಅದ್ ಬಿಟ್ರೆ ಇನ್ನೇನಿಲ್ಲ. ಬಸ್ಗೆ ಹೋಗ್ಬೇಕು, 20 ರೂಪಾಯಿ ಚಾರ್ಜ್ ಕೊಡ್ತೀವಿ, ನಾವು ಹೋಯ್ತೀವಿ ಸರ್, ಅಷ್ಟೇ. ಬಾಯ್, ಗುಡ್ ನೈಟ್. ಸರಿನಾ?